Hello ವಿದ್ಯಾರ್ಥಿಗಳೇ, ಫೋರ್ತ್ ಮಾಡಲ್ ನೋಡಿ. ಡಿಫೈನ್ ಎ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ವಾಟ್ ಆರ್ ದೇರ್ ರೂಲ್ಸ್ ಇನ್ ಎಕನಾಮಿಕ್ ಡೆವಲಪ್ಮೆಂಟ್ ಇನ್ ಇಂಡಿಯಾ. ಸೊ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ, ಕಂಟ್ರಿಬ್ಯೂಷನ್ ಆಫ್ GDP, ಸೊ ಬ್ಯಾಲೆನ್ಸ್ ರೀಜನಲ್ ಡೆವಲಪ್ಮೆಂಟ್ ಆಗಿರುತ್ತೆ, ಆಮೇಲೆ ಪ್ರಮೋಷನ್ ಆಫ್ ಎಕ್ಸ್ಪೋರ್ಟ್ ಆಗಿರುತ್ತೆ, ಎಂಕರೇಜಸ್ ಇಂಟರ್ಪ್ರಿನರ್ಶಿಪ್ ಆಗಿರ್ಬೋದು, ಸೊ ಯುಟಿಲೈಸೇಷನ್ ಆಫ್ ಲೋಕಲ್ ರಿಸೋರ್ಸ್ ಆಗಿರ್ಬೋದು, ಸೆಲ್ಫ್ ರಿಲಿಯನ್ಸ್ ಆ್ಯಂಡ್ ಎಕನಾಮಿಕ್ ಸ್ಟೆಬಿಲಿಟಿ ಆಗಿರ್ಬೋದು, ಎಕ್ಸ್ಪ್ಲೇನ್ ದ ಇಂಪ್ಯಾಕ್ಟ್ ಆಫ್ ಗ್ಲೋಬಲೈಸೇಷನ್ ಆ್ಯಂಡ್ WTO ಅಂದರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಆ್ಯಂಡ್ SSI ಇನ್ ಇಂಡಿಯಾ. ಸೊ ಹಾಗೆ ನೆಗೆಟಿವ್ ಇಂಪ್ಯಾಕ್ಟ್ಸ್ ಏನಿದೆ, ಪಾಸಿಟಿವ್ ಇಂಪ್ಯಾಕ್ಟ್ಸ್ ಏನಾಗಿರುತ್ತೆ, ಡಿಸ್ಕಸ್ ದ ರೂಲ್ ಆಫ್ SSI ಇನ್ ದ ಡೆವಲಪ್ಮೆಂಟ್ ಆಫ್ ಕಂಟ್ರಿ. ಸೊ ಹಾಗೆ ರೀಜನಲ್ ಡೆವಲಪ್ಮೆಂಟ್ ಆಗಿರೋದು, ಪ್ರಮೋಷನ್ ಎಕ್ಸ್ಪೋರ್ಟ್ಸ್ ಆಗಿರುತ್ತೆ, ಎಂಕರೇಜಿಂಗ್ ಎಂಟರ್ಪ್ರಿನರ್ಶಿಪ್ಸು, ಯುಟಿಲೈಸೇಷನ್ ಆಫ್ ಲೋಕಲ್ ರಿಸೋರ್ಸಸ್ಸು. ಸೊ ಡಿಸ್ಕಸ್ ದ ಗೌರ್ಮೆಂಟ್ ಪಾಲಿಸೀಸ್ ಫಾರ್ ದ ಡೆವಲಪ್ಮೆಂಟ್ ಫಾರ್ ದ ಸ್ಮಾಲ್ ಸ್ಕೇಲ್ ಸೆಕ್ಟರ್ಸ್ ಇನ್ ಇಂಡಿಯಾ. ರಿಸರ್ವೇಷನ್ ಆಫ್ ಪಾಲಿಸಿ ಆಗಿರ್ಬೋದು, ಫೈನಾನ್ಷಿಯಲ್ ಅಸಿಸ್ಟೆಂಟ್ ಆಗಿರ್ಬೋದು, ಟೆಕ್ನಾಲಜಿಕಲ್ ಅಪ್ಗ್ರೇಡೇಷನ್ ಆಗಿರ್ಬೋದು, ಮಾರ್ಕೆಟ್ ಡೆವಲಪ್ಮೆಂಟ್ ಅಸಿಸ್ಟೆಂಟ್ ಆಗಿರ್ಬೋದು, ಸೊ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿರ್ಬೋದು, ಸ್ಕಿಲ್ ಡೆವಲಪ್ಮೆಂಟು, ಟ್ಯಾಕ್ಸ್ ಇನ್ಸೆಂಟಿವ್ ಆ್ಯಂಡ್ ಸಬ್ಸಿಡೀಸ್ ಆಗಿರ್ಬೋದು, ಎಕ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು. ಡಿಫೈನ್ ಎ ancillary and tiny industries, what is meant by a sickness in the SSI small scale industries, and discuss the causes and solutions. ಸೊ ವಿದ್ಯಾರ್ಥಿಗಳೇ, ಟಿನಿ ಇಂಡಸ್ಟ್ರೀಸ್ ಅಂತ ಯಾವ್ದು ಕರಿತೀವಿ ಅಂತಂದರೆ, ಸೊ ಟಿನಿ ಇಂಡಸ್ಟ್ರೀಸ್ ಆರ್ ಅ ಸ್ಮಾಲ್ ಬಿಸ್ನೆಸ್ ಆ್ಯಂಡ್ ವಿತ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಪ್ಲಾಂಟ್ ಆ್ಯಂಡ್ ಮಿಷನರಿ ಆಕ್ಸೆಸ್ ಸ್ಪೆಸಿಫಿಕ್ ಲಿಮಿಟ್. ಸೊ ಆ ಲಿಮಿಟ್ ಏನಿದೆ 25 lakh ಒಳಗಡೆ ಏನು ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀವಲ್ಲ ಒಂದು ಬಿಸ್ನೆಸ್ಸನ್ನು, ಅದು ಟಿನಿ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಓಕೆನಾ ವಿದ್ಯಾರ್ಥಿಗಳೇ? ಸೊ ಹಾಗೆಯೇ ಸಿಕ್ನೆಸ್ ಇನ್ ದ ಸ್ಮಾಲ್ ಇಂಡಸ್ಟ್ರಿ ಅಂದರೆ the SSI unit is a concerned as a sick when it is unable to meet its financial obligations. Operators are at an optimal level repay its debits due to persistent losses. Causes of sickness ಏನಿದೆ ನೋಡಿ, ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿರ್ಬೋದು, ಮ್ಯಾನೇಜರಿಯಲ್ ಇನ್ಎಫಿಷಿಯನ್ಸಿ ಆಗಿರ್ಬೋದು, ಸೊ ಟೆಕ್ನಿಕಾಲಜಿಕಲ್ ಅಬಿಷನ್ಸ್ ಆಗಿರ್ಬೋದು, ಮಾರ್ಕೆಟ್ ಕಾಂಪಿಟೇಷನ್ಸ್ ಆಗಿರ್ಬೋದು, ಸೊ ಪಾಲಿಸಿ ಆ್ಯಂಡ್ ರೆಗ್ಯುಲೇಟರಿ ಚಾಲೆಂಜಸ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಇಶ್ಯೂಸ್ ಆಗಿರ್ಬೋದು, ಸೊಲ್ಯೂಷನ್ಸ್ ಟು ಅಡ್ರೆಸ್ ಅ ಸಿಕ್ನೆಸ್ ಇನ್ ಇಂಡಿಯಾ. ಡಿಫೈನ್ ಐಡಿಯಾ ಜನರೇಷನ್, ಎಕ್ಸ್ಪ್ಲೇನ್ ಇಟ್ಸ್ ರೋಲ್ ಇನ್ ಕ್ರಿಯೇಟಿವಿಟಿ ಆ್ಯಂಡ್ ಇನೋವೇಷನ್ ಫಾರ್ ಬಿಸ್ನೆಸ್ ಡೆವಲಪ್ಮೆಂಟು. ಸ್ಪಾರ್ಕ್ಸ್ ಕ್ರಿಯೇಟಿವಿಟಿ ಆಗಿರ್ಬೋದು, ಐಡೆಂಟಿಫೈಸ್ ಎ ನ್ಯೂ ಆಪರ್ಚುನಿಟಿ ಆಗಿರ್ಬೋದು, ಡ್ರೈವ್ಸ್ ಎ ಇನೋವೇಷನ್ ಆಗಿರ್ಬೋದು, ಎನ್ಹೆನ್ಸ್ ಪ್ರಾಬ್ಲಮ್ ಸಾಲ್ವಿಂಗ್ ಆಗಿರ್ಬೋದು, ಎಂಕರೇಜಸ್ ಎ ಟೀಮ್ ಕೊಲಾಬರೇಷನ್, ಬಿಲ್ಡ್ಸ್ ಎ ಕಾಂಪಿಟೇಟಿವ್ ಅಡ್ವಾಂಟೇಜಸ್, ಸಪೋರ್ಟ್ ಲಾಂಗ್ ಟರ್ಮ್ ಗ್ರೋತ್ ಆಗಿರ್ಬೋದು. ವಾಟ್ ಆರ್ ದ ಕೀ ಸ್ಟೆಪ್ಸ್ ಇನ್ ಐಡೆಂಟಿಫೈಯಿಂಗ್ ಎ ಬಿಸ್ನೆಸ್ ಆಪರ್ಚುನಿಟೀಸ್? So assess the market needs, analyze the trends, study competitors, arrange, leverage personal skills and interest ಏನಾಗಿರುತ್ತೆ. ಸೊ ಕಂಡಕ್ಟ್ ವಿಸಿಬಿಲಿಟಿ ಅನಾಲಿಸಿಸು, ಎಂಗೇಜ್ ವಿತ್ ಕಸ್ಟಮರ್ಸ್ ಆಗಿರ್ಬೋದು, ಎಕ್ಸ್ಪ್ಲೋರ್ ಇನೋವೇಷನ್ ಆಗಿರ್ಬೋದು. ಸೊ ಎವಾಲ್ಯೂಟ್ ಲೀಗಲ್ ಆ್ಯಂಡ್ ರೆಗ್ಯುಲೇಟರಿ ಫ್ಯಾಕ್ಟ್ಸ್ ಏನೇನಂತ ನೋಡ್ಕೋಬೇಕು. ಸೊ ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ ಆಫ್ ಮಾರ್ಕೆಟಿಂಗ್ ವಿಸಿಬಿಲಿಟಿ ವಿತ್ ಎಕ್ಸಾಂಪಲ್ಸ್. ಸೊ ಮಾರ್ಕೆಟ್ ಅನಲೈಸ್ ಮಾಡಬೇಕಾಗತ್ತೆ, ಕಾಂಪಿಟೇಟಿವ್ ಅನಲೈಸ್ ಮಾಡಬೇಕು, ಹಾಗೆಯೇ ಕಸ್ಟಮರ್ ಸೆಗ್ಮೆಂಟೇಷನ್ ಅಂತ ತಿಳ್ಕೋಬೇಕು, ಪ್ರೈಸಿಂಗ್ ಸ್ಟ್ರಾಟಜಿ ಏನು ತಿಳ್ಕೊಬೇಕು, ಸೊ ಪ್ರಮೋಷನಲ್ ಸ್ಟ್ರಾಟಜಿ ಅಂತ ನೋಡಬೇಕು, ಸೊ ಡಿಸ್ಟ್ರಿಬ್ಯೂಷನ್ ಚಾನಲ್ ಆಗಿರ್ಬೋದು, ರಿಸ್ಕ್ ಅಸೆಸ್ಮೆಂಟ್ ಆಗಿರ್ಬೋದು. ವಾಟ್ ಆರ್ ದ ಕೀ ಆಸ್ಪೆಕ್ಟ್ಸ್ ಆಫ್ ಫೈನಾನ್ಷಿಯಲ್ ವಿಸಿಬಿಲಿಟಿ ಅನಾಲಿಸಿಸ್, ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ ಆಫ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ವಿಸಿಬಿಲಿಟಿ, ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ಸ್. ಸೊ ವಿದ್ಯಾರ್ಥಿ, ನಾನು ಹಿಂದಿನ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ. ಸೊ ನಾನು ಈ ಮಾಡಲ್ಸ್ ಏನು ಹೇಳ್ತೀನಿ, ಇಂಪಾರ್ಟೆಂಟ್ ಕ್ವಶನ್ಸ್ನ ಜಸ್ಟ್ ಕಾನ್ಸೆಪ್ಟ್ ಯಾವ ಥರ ಇರುತ್ತೆ ಅಂತ ತಿಳ್ಕೊಳಕ್ಕೆ ಹೇಳ್ತಾ ಇದ್ದೀನಿ. ಸೊ ಹಂಗಾಗಿ ನೀವು ಇಂಪಾರ್ಟೆಂಟ್ ಕ್ವಶನ್ಸ್ನ ನೋಡ್ಕೊಳ್ಳಿ. ಹಾಗೆ ಈ ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಬೇಕಂದ್ರೆ ನೀವು ChatGPT ಅಥವಾ ಒಂದು ChatGPT PDF ಅಲ್ಲಿ ಕೂಡ ಟ್ರೈ ಮಾಡ್ಬೋದು, ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಯಾಕಂದರೆ ಒಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಹೋದರೆ ತುಂಬ ಲೆಂತಿ ಆಗುತ್ತೆ ವಿದ್ಯಾರ್ಥಿಗಳ ವೀಡಿಯೋ ಕೂಡ. ನಿಮಗೆ ತುಂಬ ಶಾರ್ಟ್ ಆಗಿದ್ದರೆ ನೀವು ಒಂದು ಹೆಲ್ಪ್ ಮಾಡ್ತೀರಿ, ನಮ್ಮ ಕೂಡ ಒಂದು ವ್ಯೂಸ್ ಆಗಿರ್ಬೋದು, ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡುವಂಥದ್ದಾಗಿದೆ. ಸೊ ಹಂಗಾಗಿ ನಾನು ಅತಿ ಕಡಿಮೆ ಒಂದು ಮಿನಿಟ್ಸಲ್ಲೇ ಕಂಪ್ಲೀಟ್ ಮಾಡೋಕ್ಕೆ ನೋಡ್ತಿದ್ದೀನಿ ಇಂಪಾರ್ಟೆಂಟ್ ಕ್ವಶನ್ಸ್ನ. ಸೊ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಕಾಸ್ಟ್ ಆಗಿರ್ಬೋದು, ರೆವಿನ್ಯೂ ಪ್ರೊಜೆಕ್ಷನ್ ಆಗಿರ್ಬೋದು, ಆಪರೇಟಿಂಗ್ ಕಾಸ್ಟ್ ಆಗಿರ್ಬೋದು, ಬ್ರೇಕ್ ಈವನ್ ಅನಲೈಸ್ ಆಗಿರ್ಬೋದು, ಸೊ ಫೌಂಡಿಂಗ್ ರಿಸೋರ್ಸು, ರಿಸ್ಕ್ ಅಸೆಸ್ಮೆಂಟು, ಕಾನ್ಸೆಪ್ಟ್ ಆಫ್ ಎಕನಾಮಿಕಲ್ ಫಿಸಿಬಿಲಿಟಿ. So define a technical feasibility, how it is evaluated during the business planning. So identify project requirement ಆಗಿರ್ಬೋದು, ಅನಲೈಸ್ ದ ರಿಸೋರ್ಸ್ ಅವೈಲಬಿಲಿಟಿ ಆಗಿರ್ಬೋದು, ಪರ್ಫಾರ್ಮ್ ಕಾಸ್ಟ್ ಅನಲೈಸ್ ಆಗಿರ್ಬೋದು, ಟೆಸ್ಟ್ ಟೆಕ್ನಿಕಲ್ ಸೊಲ್ಯೂಷನ್ ಆಗಿರ್ಬೋದು, ರಿವ್ಯೂ ಸ್ಕೇಲಬಿಲಿಟಿ ಆಗಿರ್ಬೋದು, ಡಿಸ್ಕಸ್ ಮ್ಯಾನೇಜಲ್ ಫೀಸಿಬಿಲಿಟಿ ಆ್ಯಂಡ್ ಇಟ್ಸ್ ಇಂಪಾರ್ಟೆಂಟ್ ಇನ್ ಬಿಸ್ನೆಸ್ ಸಕ್ಸಸ್. ಸೊ ಎನ್ಶೋರ್ಸ್ ಎಫೆಕ್ಟಿವ್ ಲೀಡರ್ಶಿಪ್ ಆಗಿರ್ಬೋದು, ರಿಸೋರ್ಸ್ ಅಲೋಕೇಶನ್ ಆ್ಯಂಡ್ ಯುಟಿಲೈಸೇಷನ್, ಹೆಲ್ಪ್ಸ್ ಇನ್ ರಿಸ್ಕ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು. ಸೊ fosters and organizational growth, increases the business efficiency. How does the location, utility, availability impact business feasibility? So proximity or to markets, access to raw materials, availability of skilled labor, infrastructure and utility, cost of land and rent, regulatory and task benefits, environmental and community impact. So ವಿದ್ಯಾರ್ಥಿಗಳೇ, ಸೊ ಟೋಟಲ್ 12 ಕ್ವಶನ್ಸ್ ಇದೆ ಫೋರ್ತ್ ಮಾಡಲಲ್ಲಿ. ಸೊ ವಿದ್ಯಾರ್ಥಿ ಇವನು ಪರ್ಫೆಕ್ಟ್ ಆಗಿಬಿಡಿ. ಥ್ಯಾಂಕ್ ಯು ವಿದ್ಯಾರ್ಥಿಗಳೇ.